Hello everyone, welcome back to my YouTube ಚಾನಲ್ ರಾಘವ್ ಆ್ಯಂಡ್ ರಾಘವಿ ಲಾಗ್ಸ್. ಇವತ್ತು ಶನಿವಾರ, ಹಾಗಾಗಿ ಶಾಪಿಂಗ್ ಹೋದ್ರಿ. ನಾನು ಅತ್ತೆ ಪಾಪು 3 ಜನ ಹೋದ್ರಿ. ರಾಘು ಮನೇಲೇ ಇದ್ದ. ಮಾವ ಮತ್ತು ನಮ್ಮ ಯಜಮಾನ್ರು ನೋಡ್ಕೊತೀನಿ ಅಂತ ಹೇಳಿದ್ರು, ಸೊ ಅದಕ್ಕೆ ಬಿಟ್ಬಿಟ್ಟು ಹೋದ್ರಿ. ನಾವು ಹೊಸಕೋಟೆ ಟೋಲ್ ಹತ್ರ ಇರೋ ವೆಂಕಟೇಶ್ವರ ಟೆಕ್ಸ್ಟೈಲ್ಗೆ ಬಂದಿದ್ದೀರಿ. ನಮ್ಮ ನಾದಿನಿ ಕಾಲೇಜ್ಗೆ ಹೋಗಿದ್ಲು, ಅವಳು ಬಂದ್ಲು ಅಂತ ಹಾಗೆ ನಾವು ಹೋದ್ರಿ, ಅತ್ತೆ ಮತ್ತು ನಾನು ಪಾಪು. ಅತ್ತೆ ಯಾವುದೋ ಟೀ ಶರ್ಟ್ಸ್ ತೊಗೊಂಬಂದು ಇದನ್ನಿಂದ ಅಂದ್ಬಿಟ್ಟು ಕೊಡ್ತಿದ್ದಾರೆ ನನಗೆ. ಪಾಪು ಫುಲ್ ಕೆಳಗೆಲ್ಲ ಆಟ ಆಡ್ಕೊಂಡಿದ್ಲು. ನನಗೇನೇನು ಬೇಕೋ ಎಲ್ಲ ತೊಗೊಂಡು ಮೇಲೆ 4th ಫ್ಲೋರ್ಗೆ ಹೋದೆ. 4th ಫ್ಲೋರಲ್ಲಿ ಈ ಥರ ಎಲ್ಲ ಶೂಸು, ಸ್ಯಾಂಡಲ್ಸು, ಕಿಡ್ಸ್ಗೆ ಟಾಯ್ಸು ಎಲ್ಲ ಇಟ್ಟಿದ್ರು, ಮತ್ತು ಹೋಮ್ ಡೆಕೋರೇಟ್ ಐಟಮ್ಸು ಇಟ್ಟಿದ್ರು. ಸರಿ ನೋಡ್ಕೊಂಡು ಒಂದು ವಿಸಿಟ್ ಹಾಕೋಣ ಅಂತ ಹೋದೆ. ಶೂಸ್ ಎಲ್ಲ ಪುಟಾಣಿದು ಕ್ಯೂಟಾಗಿ ಚೆನ್ನಾಗಿತ್ತು. ನಾನು ಆಲ್ರೆಡಿ ತೊಗೊಂಬಿಟ್ಟಿದ್ದೆ ನಮ್ಮ ಪಾಪುಗೆ, ಹಾಗಾಗಿ ನಾನೇನು ತೊಗೊಳಕ್ಕೆ ಹೋಗಿಲ್ಲ. ಪರವಾಗಿಲ್ಲ, ವೆಂಕಟೇಶ್ವರದಲ್ಲಿ ತುಂಬಾ ಕಲೆಕ್ಷನ್ಸ್ ಇದೆ. ಫುಲ್ ಎಲ್ಲ ಶೂಸ್ದೇನೆ ತುಂಬಾ ಕಲೆಕ್ಷನ್ಸ್ ಇತ್ತು ಶೂಸ್ದು. ಹಾಗೆ ಬಂದರೆ ಟವಲ್ಸ್ ಎಲ್ಲ ಸಿಗ್ತಿದೆ. ಇದೆಲ್ಲ ಟವಲ್ಸ್ ಎಲ್ಲ ಆದಮೇಲೆ ಒಂದು ಟ್ರೇಯಲ್ಲಿ ಬ್ಯಾಗ್ಸ್ ಎಲ್ಲ ಹಾಕಿಟ್ಟಿದ್ರು. ಇದು ಬೇಬೀಸ್ಗೆ ಟಾಯ್ಸು. ಇದು ಬೆಡ್ ಮತ್ತು ಕುಷನ್ ಕವರ್ಸು, ಡೈನಿಂಗ್ ಟೇಬಲ್ ಮ್ಯಾಟ್ಸ್ ಎಲ್ಲ ಇತ್ತು. ನಾನೇನು ನೋಡ್ಲಿಕ್ಕೆ ಹೋಗಿಲ್ಲ, ಅತ್ತೆ ಹೋಗಿ ಬಂದಿದ್ರು ಆಲ್ರೆಡಿ. ಇದು ಜ್ಯುವೆಲ್ರಿ ಕಲೆಕ್ಷನ್ಸು. ಇದು ಕೂಡ ಬೆಡ್ ಕವರ್ಸೇ. ಹೋಮ್ ಡೆಕೋರೇಟ್ ಐಟಮ್ಸ್ ಎಲ್ಲ ಇಲ್ಲಿತ್ತು. ತುಂಬಾ ಕ್ಯೂಟಾಗಿ ಚೆನ್ನಾಗಿತ್ತು ಎಲ್ಲನೂ. ಹೋಮ್ ಡೆಕೋರೇಷನ್ ಐಟಮ್ಸು ಅಷ್ಟೇ ಡಿಫ್ರೆಂಟಾಗಿ ತುಂಬ ಜಾಸ್ತಿನೇ ಕಲೆಕ್ಷನ್ಸ್ ಇತ್ತು. ನೋಡಿ ಎಷ್ಟು ಕಲೆಕ್ಷನ್ಸ್ ಇದೆ ಅಂತ ಹೇಳಿ. ಗ್ಲಾಸ್ ಜಾರ್, ಅದು ಗೋಡೆಗೆ ಹಾಕೋ ಗಡಿಯಾರ ಎಲ್ಲ ಇತ್ತು. ಇನ್ನೂ ತುಂಬ ಜಾಸ್ತಿನೇ ವೆರೈಟೀಸ್ ಇತ್ತು. ಟೇಬಲ್ ಮೇಲೆ ಇಡೋದಕ್ಕೆ, ಸೋಕೇಶಲ್ಲಿ ಇಡೋದಕ್ಕೆಲ್ಲ ತುಂಬ ಚೆನ್ನಾಗಿತ್ತು. ಕೀಸ್ ಹೋಲ್ಡರ್ ಕೂಡ ಇತ್ತು ಅಲ್ಲೇ. ಇದೆಲ್ಲ ಗ್ಲಾಸ್ದು ಲ್ಯಾಂಪ್ಸು, ಲೈಟ್ ಬರೋ ಅಂಥದ್ದು. ನೈಟ್ ಟೈಮ್ಗೆ ತುಂಬ ಚೆನ್ನಾಗಿರುತ್ತೀವಲ್ಲ, ಗ್ಲಾಸ್ ಒಳಗೆ ಲೈಟ್ ಬರ್ತಿದ್ದು. ಈ ಬುಟ್ಟಿ ಕೂಡ ತುಂಬ ಚೆನ್ನಾಗಿತ್ತು. ನೋಡಿದೆ, ರೇಟ್ ಕೂಡ ಅಫೋರ್ಡಬಲ್ ಆಗಿತ್ತು. ತೊಗೊಳ್ಳೋಣ ಅಂತ ಅಂದ್ಕೊಂಡೆ, ಮತ್ತೆ ಏನಾದ್ರು ಅಂತಾರೆ ಅಂದ್ಬಿಟ್ಟು ತೊಗೊಳಕ್ಕೆ ಹೋಗಿಲ್ಲ ನಾನು. ನೆಕ್ಸ್ಟ್ ಟೈಮ್ ಹೋದಾಗ ತೊಗೊತೀನಿ. ಚೆನ್ನಾಗಿರುತ್ತೆ ಪೂಜೆಗೆಲ್ಲ ತೊಗೊಂಡೋಗೋದಕ್ಕೆ. ಅದರಲ್ಲಿ ಪೂಜೆ ಸಾಮಾನು ಇಟ್ಕೊಂಡು. ಶಾಪಿಂಗ್ ಮುಗೀತು, ಬಿಲ್ಲಿಂಗ್ ಎಲ್ಲ ಹಾಕಿಸ್ಕೊಂಡು ನಮ್ಮ ನಾದಿನಿ ಮತ್ತು ಅತ್ತೆ ಇಬ್ಬರು ಎಲ್ಲ ತೊಗೊಂಡು ಹೋಗ್ತಿದ್ದಾರೆ. ನಾನು ಪಾಪುನ ಎತ್ಕೊಂಡಿದ್ನಲ್ಲ, ಅದಕ್ಕೆ ಯಾವುದೂ ಕ್ಯಾರಿ ಮಾಡಿಲ್ಲ, ಹಾಗೆ ಸುಮ್ಮನೆ ಜಸ್ಟ್ ಬಂದಿದ್ದಷ್ಟೇ. ಮನೆಗೆ ಬಂದು ತಲುಪಿದ್ರಿ. ಮನೆಗೆ ಬರೋಷ್ಟೊತ್ತಿಗೆ ಈವ್ನಿಂಗ್ ಆಗೋಗಿತ್ತು. 4:35 ಆಗೋಗಿತ್ತು. ನಮ್ಮ ಯಜಮಾನ್ರು ಎಲ್ಲ ನೋಡ್ತಾ ಇದ್ದಾರೆ ಯಾವ್ಯಾವ ಡ್ರೆಸ್ ತೊಗೊಂಬಂದ್ರಿ ಅಂತ. ಈ ಕ್ಯಾಪ್ ತುಂಬಾ ಚೆನ್ನಾಗಿತ್ತು. ಇದು 4th ಫ್ಲೋರಲ್ಲಿ ಸಿಕ್ತು. ಒಂದೇ ಒಂದಿತ್ತು, ತುಂಬ ಚೆನ್ನಾಗಿತ್ತು. ಚಿಕ್ಕವಳಿಗೆ ಆಗುತ್ತೆ ಅಂತ ತೊಗೊಂಬಂದೆ. ನಾವು ಫೋಟೋಸ್ ವೀಡಿಯೋಸ್ ಇಟ್ಕೊತಾ ಇದ್ದಿದ್ದು ನೋಡಿಬಿಟ್ಟು ಅವಳು ನೋಡ್ತಾ ಇದ್ಲು. ಸೊ ಹಾಗಾಗಿ ಅವಳ ಕಡೆನೂ ತಿರ್ಸಿದ್ದೀನಿ ಕ್ಯಾಮ್ರಾನ. ನಾವು ಶಾಪಿಂಗ್ ಮಾಡ್ಕೊಂಡು ಬಂದಿರೋ ಬಟ್ಟೆಯಲ್ಲಿ ತಲೆ ಮೇಲೆ ಹಾಕ್ಕೊಂಡು ನಮ್ಮ ಅತ್ತೆಗೆ ಆಟ ಆಡಿಸ್ತಾ ಇದ್ಲು. ಪಿಕಬು ಅಂತ ಆಟಾಡಿಸ್ತಾ ಇದ್ದಾಳೆ. ಸಿಕ್ಕಾಪಟ್ಟೆ ಮನೇಲಿರೋರು ಎಲ್ಲರೂ ತುಂಬಾ ನಗಿಸ್ತಾಳೆ. ನಮ್ಮ ಮುಖ ಇಟ್ಟು ನಗಿಸ್ತಾ ಇರ್ತಾಳೆ. ಇವಳಿದ್ರೆ ಏನೋ ಒಂಥರ ನಮ್ಮ ಮನೆ ಫುಲ್ ಕಂಪ್ಲೀಟೆಡ್ ಅಂತ. ನೋಡಿ ಎಷ್ಟು ಕ್ಯೂಟಾಗಿ ಆಟಾಡ್ತಿದ್ದಾಳಂತ. ನಾನು ಕರೆದೆ ಅಂದ್ಬಿಟ್ಟು ಈಗ ನನ್ನ ಫೇಸ್ ನೋಡ್ತಾಳೆ ನೋಡಿ. ಇವಳಿಗೂ ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಸ್ ಎಲ್ಲ. ಅತ್ತೆ ಅಂತೂ ಸಖತ್ತಾಗಿ ಸೆಲೆಕ್ಟ್ ಮಾಡ್ತಾರೆ. ತೊಗೊಂಬಂದರು ಇವಳಿಗೂ. ಕಾಫಿ ಎಲ್ಲ ಕುಡಿಯೋಷ್ಟು 6 ಆಗಿತ್ತು. 6ಗೆ ಮೇಲೆ ಹೋದೆ. ಸ್ವಲ್ಪ ಬಟ್ಟೆ ಇತ್ತು, ಒಗ್ದಾಕ್ಬಿಟ್ಟು ಬರೋಣ. ಫ್ರೆಂಡ್ಸ್, ನಮ್ಮ ಗಾರ್ಡನ್ ಲುಕ್ಕು ನೈಟ್ ವ್ಯೂ ಈ ಥರ ಇರುತ್ತೆ. ಬಟ್ಟೆ ಒಗೆಯೋದಕ್ಕೆ ಬಂದಿದ್ದೆ, ಸೊ ರೆಕಾರ್ಡ್ ಮಾಡ್ತಿದ್ದೀನಿ. ಮೇಲೆ ನಾನು ಬಟ್ಟೆ ಒಗ್ದು ಒಣಗಾಕ್ತಾಯಿದ್ರೆ ನಮ್ಮ ಯಜಮಾನ್ರು ಅಲ್ಲಿಗೆ ಬೋಂಡ ಎತ್ಕೊಂಬಂದ್ಬಿಟ್ಟಿದ್ದಾರೆ ತಿನ್ಸೋದಕ್ಕೆ ಬಂದರು. ಬಟ್ ಅಲ್ಲಿ ಲೈಟ್ ಇರಲಿಲ್ಲ. ಎಲ್ಲೆಲ್ಲಿ ಸ್ವಿಚ್ ಇದೆಯೋ ಮರ್ತೇ ಹೋಗಿದ್ದೀನಿ. ತುಂಬ ದಿನ ಆಗಿತ್ತು ಮೇಲೆ ಟೆರೆಸ್ಗೆ ಹೋಗಿ ನೈಟ್ ಟೈಮಲ್ಲಿ. ಸರಿ ಆಯಿತು, ವೀಡಿಯೋ ಮಾಡ್ಕೊತೀನಿ ಬರ್ತಾ ತಿನ್ಸು ಅಂತ ಹೇಳಿಬಿಟ್ಟು ಸ್ವಲ್ಪ ಲೈಟ್ ಬೆಳಕಿಗೆ ಬಂದು ವೀಡಿಯೋ ಮಾಡಿಕೊಂಡು, ಹಾಗೆ ಮನೆ ಸುತ್ತು ಬರೀ PGಗಳೇ ಇರೋದು. ಅದೊಂದು ಇದೊಂದು ಹಂಗೆ ಮಾತಾಡ್ಕೊಂಡಿದ್ರಿ. ನಾನಂತೂ TV ಸೀರಿಯಲೆಲ್ಲ ನೋಡಬೇಕಂದಾಗ, ಅಡುಗೆ ಮಾಡ್ತಿದ್ದಾಗ ಹೀರೋಯಿನ್ಗೆ ಹೀರೋ ಬಂದು ಏನಾದ್ರು ತಿನ್ನಿಸೋದು ಇದು ಮಾಡಬೇಕಂದಾಗ ನಾನು ಈ ಥರ ಎಲ್ಲ ನಮ್ಮ ಲೈಫಲ್ಲಿ ಆಗೋದೇ ಇಲ್ಲ ಅಂತ ಅಂದ್ಕೊತಿದ್ದೆ. ಬಟ್ ಇವ್ರು ಏನಾದ್ರು ಇದು ಮಾಡಿದಾಗ ಸರಿ ತಿನ್ಸೋಕ್ಕೆ ಬಂದ್ರಲ್ವ, ಅದಕ್ಕೋಸ್ಕರ ವೀಡಿಯೋ ಮಾಡಿಕೊಂಡೆ. ಒಂದು ಮೆಮೊರಿ ಇರುತ್ತೆ, ಲೈಫ್ ಟೈಮ್ ಮೆಮೊರಿ ಇರುತ್ತೆ ಅಂತ ಹೇಳಿಬಿಟ್ಟು. ಇಬ್ಬರು ಬೋಂಡ ತಿಂದ್ಬಿಟ್ಟು ಹಾಗೆ ಸುಮ್ಮನೆ ಕಿಂಡಲ್ ಮಾಡ್ತಿದ್ವಿ. ಅರುಂಧತಿ ನಕ್ಷತ್ರ ತೋರಿಸು ಅಂತ, ಅದಕ್ಕೆ ಮೇಲೆ ತೋರಿಸ್ತಿದ್ದಾರೆ. ಅದು ಆ್ಯಕ್ಚುಲಿ ಅರುಂಧತಿ ನಕ್ಷತ್ರ ಅಲ್ಲ, ಚಂದ್ರ. ನೈಟ್ ಆಗಿದೆಯಲ್ಲ, ಚಂದ್ರ ಬಂದಿದೆ. ಅದನ್ನೇ ಸುಮ್ಮನೆ ಅರುಂಧತಿ ನಕ್ಷತ್ರ ಅಂತ ಹೇಳಿ ಗೇಲಿ ಮಾಡ್ತಿದ್ರು ನಮ್ಮ ಯಜಮಾನ್ರು.
ಬೋಂಡ ತಿನ್ನಿಸಿ 200 ಖರ್ಚಿಗೆ ಬೇಕು ಅಂತ ತೊಗೊಂಡೋಗಿದ್ದಾರೆ ನಮ್ಮ ಯಜಮಾನ್ರು. ಬೋಂಡ ತಿನ್ನಿಸಿದ್ದು ಇದೇನೇ ಇರೋದು, ಅದು ಗೊತ್ತಾಗದೆ ತಿಂದಿದ್ದೀನಿ. ಮನೆಗೆ ಬಂದ ತಕ್ಷಣ ನನ್ನ ಮಗಳು ನನ್ನ ನೋಡಿಬಿಟ್ಟು ಬರ್ತಾ ಇದ್ದಾಳೆ. ಇವಾಗಲೂ ಅದೇ ಥರನೇ ಮಾಡ್ತಾಳೆ. ಸೊ ಅದಕ್ಕೆ ಹಿಂದಿಂದೆ ಹೋಗ್ತಾ ಇದ್ದೀನಿ ನೋಡಿ. ನಂಗೆ ಕಾಲು ಇಟ್ಕೊಂಡು ಹತ್ತೋದಕ್ಕೇ ನೋಡ್ತಿದ್ದಾಳೆ. ಆಮೇಲೆ ಡ್ರೆಸ್ ಇಟ್ಕೊಂಡು ನಿಂತ್ಕೊಂಡ್ಬಿಡ್ತಾಳೆ. ಇನ್ನೂ ಅಷ್ಟು ಓಡಾಡಲ್ಲ ನೋಡಿ. ಎತ್ಕೊಂಡು ಅಂತ ಯಾವ ಥರ ಕರಿತಿದ್ದಾಳೆ, ಅಮ್ಮ 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 ಅಂತ ಕರಿತಿದ್ದಾಳೆ. ಹಾಗೆ ಸುಮಾರು 7-7:30 ಗಣೇಶ ಬಂದಿತ್ತು ಅಂದ್ಬಿಟ್ಟು ನನ್ನ ಮಗ ಓಡೋಗ್ತಾ ಇದ್ದಾನೆ ನೋಡೋದಕ್ಕೆ ಅಂದ್ಬಿಟ್ಟು. ಫುಲ್ಲು ಎಕ್ಸೈಟ್ಮೆಂಟಲ್ಲಿ ಓಡೋಗ್ತಾ ಇದ್ದಾನೆ. ಫುಲ್ ತಮ್ಮದೇ ಸಾಂಗ್ ಬರ್ತಿತ್ತು, ಡ್ಯಾನ್ಸ್ ಆಗ್ತಿತ್ತು. ಎಲ್ಲ ಬೀಚ್ ಮಕ್ಕಳಂತೂ ಸಿಕ್ಕಾಪಟ್ಟೆ ಇದ್ದಾರೆ ಇಲ್ಲಂತೂ. ಬಾಡಿಗೆ ಮನೆಯವ್ರೂ ಈಚೆ ಹೋಗಿ ನಿಂತಿದ್ದು. ಅದರಲ್ಲಿ ನೇಬರ್ಸೆಲ್ಲೂ ಓಡೋದ ಫಾಸ್ಟಾಗಿ ಗೇಟ್ ಓಪನ್ ಮಾಡಿ ತುಂಬ ಚೆನ್ನಾಗಿತ್ತು. ನಾನು ಸ್ವಲ್ಪ ಲೇಟಾಗಿ ಹೋಗಿದ್ದೆ, ಎಲ್ಲ ಸ್ವಲ್ಪ ಮುಂದೆ ಮೂವ್ ಆಗಿಬಿಟ್ಟಿದ್ರು. ನನ್ನ ಮಗ ಫ್ರೆಂಡು ಡ್ಯಾನ್ಸ್ ಆಡೋಕ್ಕೆ ಹೋಗಿದ್ರು. ಡ್ಯಾನ್ಸ್ ಮಾಡ್ತಾನೆ, ಏನೂ ಲಾಸ್ ಇಲ್ಲ. ಸ್ಕೂಲಲ್ಲೂ ಡ್ಯಾನ್ಸ್ ಮಾಡ್ತಾನೆ, ಮನೇಲೂ ಡ್ಯಾನ್ಸ್ ಮಾಡ್ತಾನೆ. ಎಲ್ಲಂದ್ರಲ್ಲಿ ಡ್ಯಾನ್ಸ್ ಮಾಡಿದ್ರೆ ಮುಜುಗರನೇ ಪಡಲ್ಲ. ಅವರಿದ್ದಾರೆ ಇವರಿದ್ದಾರೆ ಅಂತ ಡ್ಯಾನ್ಸ್ ಮಾಡ್ಕೊಂಡು ಆರಾಮಾಗಿರ್ತಾರೆ. ಎಲ್ಲರೂ ಖುಷಿ ನಗಿಸ್ಕೊಂಡು. ಇವ್ರು ನಮ್ಮ ಬಾಡಿಗೆ ಮನೇಲಿರೋರು ನೇಬರ್ಸು. ಅವ್ರಿಗೂ 2 ಮಕ್ಕಳು ಇರೋರು. ಈ ಹುಡುಗಿ ಯಾರು ನೋಡೋದಿಲ್ಲ, ಮೋಸ್ಟ್ಲಿ ಇಲ್ಲೇ ಇರೋ ಪೀಜೆಯಲ್ಲಿರೋದೇ ಸಿಕ್ಕಾಪಟ್ಟೆ ಡ್ಯಾನ್ಸ್ ಮಾಡ್ತಿದ್ರು. ಎಲ್ಲರೂ ಸುತ್ತ ಟೆನ್ಷನ್ ಇರಬೇಕು. ಅಷ್ಟು ಜನ ಬಾಯ್ಸ್ ಇದ್ರು, ಎಷ್ಟು ಜನ ಬಾಯ್ಸ್ ಡ್ಯಾನ್ಸ್ ಮಾಡೋದು ಏನು ಭಯ ಮಾಡ್ತಾರೆ, ಆರಾಮಾಗಿ ಡ್ಯಾನ್ಸ್ ಆಡೋದು ನೋಡಲಿ ಖುಷಿ ಆಗುತ್ತೆ. ಇಲ್ಲಿ ಟಮಟೆ ಮೇಲೆ ಬೆಂಕಿ ಅಂಟಿಸಿ ಇದೇನೋ ಬೇರೆ ಥರ ಬೆಂಕಿ ಟಮಟೆ ಹೊಡಿತಾರೆ. ಅದಕ್ಕೆ ನೀರು ಮತ್ತು ಡೀಸೆಲ್ ಏನೋ ಹಾಕ್ತಿದ್ದಾರೆ ಅಂತ ನಮ್ಮ ಯಜಮಾನ್ರು ಹೇಳಿದ್ರು. ಅವರೇ ಮುಂದೆ ಹೋಗಿ ವೀಡಿಯೋ ಮಾಡ್ಕೊಂಬಂದಿರೋದು. ನಾನು ಪಾಪು ಇತ್ತಲ್ಲ ಎಲ್ಲೂ ಹೋಗಿಲ್ಲ. ಇದೇ ಫಸ್ಟು ಈ ಥರ ಬೆಂಕಿ ಟಮಟೆ ನೋಡ್ತಾ ಇರೋದು, ಈ ಥರನೂ ಹೊಡಿಯೋದನ್ನ. ಓಕೆ, ಏನೋ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದಾರೆ. ತುಂಬ ಅಂದರೆ ತುಂಬಾ ಗ್ರ್ಯಾಂಡಾಗಿ ಮಾಡಿದ್ರು ಇಲ್ಲಿ ಗಣೇಶ ಬಿಡೋದನ್ನ. ಗಣೇಶ ಕೂಡ ತುಂಬ ಡಿಫ್ರೆಂಟಾಗಿ ಕುಣಿಸಿದ್ರಂತೆ. ವೀಡಿಯೋ ಮಾಡ್ಕೊಂಬರೋಕ್ಕಾಗಲಿಲ್ಲ ನಮ್ಮ ಯಜಮಾನ್ರು, ನಾನು ಹೋಗಲಿಲ್ಲ. ಮೇನ್ ರೋಡ್ಗೆ ಹೋಗಬೇಕು, ಅದಕ್ಕೋಸ್ಕರ ಹೋಗಿಲ್ಲ. ಮನೆ ಮುಂದೆ ಯಾವ್ದಾದ್ರು ಗಣೇಶ ಹೋದರೆ ಮಾತ್ರ ನಾನು ಇಲ್ಲಿರ್ತೀನಿ. ನಮ್ಮ ಮನೆ ಹತ್ರ ಡೈಲಿ ದಿನಕ್ಕೆ ಒಂದೊಂದು ಗಣೇಶ ಬಿಡ್ತಾ ಇರ್ತಾರೆ. ಗಣೇಶ ಹಬ್ಬ ಬಂದ್ರೇ ಹಾಗೆ, ಅದು ಹೋದ್ಮೇಲೆನೂ ಅದೇ ಒಂದು ಇದ್ದಿರುತ್ತೆ. 1 ಮಂತ್ ಹಾಗೆ ಮಾಡ್ತಾರೆ ನೋಡಿ ಎಲ್ಲ ಕಡೆನೂ, ಎಲ್ಲ ಏರಿಯಾದಲ್ಲೂ.
ನಮ್ಮ ಏರಿಯಾ ಲೈನಲ್ಲಿ ಸ್ವಲ್ಪ ಮುಂದಕ್ಕೆ ಈ ಗಣೇಶ ಕುಣಿಸಿದಾರೆ ಅಂತ ತೊಗೊಂಡು ಬರ್ತಿದ್ದಾರೆ. ಅವರು ಆರತಿಗೆ ಕೊಡೋದಕ್ಕೆ ಬಂದರು. ಅಷ್ಟಾಗಿ ಗಣೇಶದು ಫೋಟೋ ಅಷ್ಟು ವೀಡಿಯೋ ತೆಗೆಯೋದಕ್ಕಾಗಲಿಲ್ಲ. ಮತ್ತು ಲೈಟ್ ಬೆಳಕು ಬೇರೆ ಬೀಳ್ತಿದೆಯಲ್ಲ, ಸರಿಯಾಗಿ ಕ್ಲಾರಿಟಿ ಕೂಡ ಸಿಗಲಿಲ್ಲ. ಪಾಪುನ ಬೇರೆ ಎತ್ಕೊಂಡಿದ್ದೆ. ಈ ಫ್ಲವರ್ ಕೊಟ್ಟರು ಅವರು. ಈಸ್ಕೊಂಡು ಪ್ರಸಾದ ಇಸ್ಕೊಂಡು ಒಳಗೆ ಬಂದ್ರಿ. ಮಗು ಆಟ ಆಡೋಣ ಅಂತ ಹೇಳ್ದ. ಅದಕ್ಕೆ ಕಣ್ಣೆ ಮುಚ್ಚೆ ಆಡೋಣ ಅಂತ ಕಣ್ಣೆ ಮುಚ್ಚೆ ನಾನು, ನನ್ನ ರಾಗು, ಚಿಕ್ಕವಳು ಮತ್ತು ನೇಬರ್ಸು ಹೇಳಿದ್ನಲ್ವ, ಅವ್ರ ಮನೇಲೂ ಒಂದು ಹುಡುಗಿ ಇದೆ. ಅವರು ಎಲ್ಲರೂ ಆಟ ಆಡ್ತಾ ಇದ್ದೀರಿ. ಯಾವಾಗಲೂ ಬರೋಕ್ಕೆ ಹೋಗಲ್ಲ. ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಹೋಗೋದಕ್ಕೇ ಯಾವಾಗಲೂ ಹೋಗಲ್ಲ. ವೀಕ್ಲಿ ಒನ್ಸೋ 15 ಡೇಸ್ಗೆ ಒನ್ಸ್ ಅಷ್ಟೇ ನಾನು ಹೋಗೋದು. ಎಲ್ಲರೂ ಓಡಾಡಬೇಕಂದಾಗ ಜಸ್ಟ್ ಹೋಗ್ಬಿಟ್ಟು ಬಂದುಬಿಡ್ತೀನಿ. ತುಂಬಾ ಹೋಗಿ ಕೂತ್ಕೊಳ್ಳಲ್ಲ. ಮತ್ತು ಮಕ್ಕಳನ್ನೂ ಆಟ ಆಡೋದಕ್ಕೆ ಬಿಡೋಲ್ಲ. ಅಕಸ್ಮಾತಾಗಿ ಆ ನೇಬರ್ ಪಾಪುನ ಏನಾದ್ರು ನೋಡಿಬಿಟ್ರೆ ಇವ್ನು ಬಿಡೋಲ್ಲ. ಆ ಹುಡುಗಿ ಜೊತೆ ಸ್ವಲ್ಪ ಆಟ ಆಡಿ ಬಂದ್ರೇ ಇವ್ನಿಗೊಂದು ಸಮಾಧಾನ ಆಗೋದು. ಇವನ ಸಮಾಧಾನಕ್ಕೋಸ್ಕರ ಸ್ವಲ್ಪ ಕರ್ಕೊಂಡು ಹೋಗ್ತೀನಿ. ಮತ್ತು ಒಂದು ಸ್ವಲ್ಪ ಮೈಂಡ್ ಚೇಂಜಸ್ ಅಷ್ಟೇ. ಆ ಹುಡುಗಿ ಇವಾಗ 3ರ್ಡೋ 4ಥೋ ತುಂಬಾ ಓದಬೇಕಂತ ಹೇಳ್ತಾ ಇರ್ತಾಳೆ. ಅದಕ್ಕೋಸ್ಕರ ಇವನ್ನ ಬಿಡೋದಕ್ಕೆ ಹೋಗಲ್ಲ. ಇವನಿಂದ ಆ ಹುಡುಗಿ ಸ್ಟಡೀಸೂ ಹಾಳಾಗಿ ಹೋಗ್ಬಾರ್ದು ಅಂತ ಬಿಡೋದಕ್ಕೆ ಹೋಗಲ್ಲ. ಅವ್ರ ಮಮ್ಮಿನೂ ಅಷ್ಟೊಂದು ಹಾಗೆ ಹಾಡೋಕ್ಕೆ ಬಿಡೋಲ್ಲ. ಅವ್ರ ಮನೇಲೇ 2 ಮಕ್ಕಳಿದ್ದಾರೆ, ಅವರೇ ಆಟ ಆಡ್ಕೊಂಡಿರ್ತಾರೆ. ನಮ್ಮ ಮನೇಲಿ ನಾವು ಮೇಲ್ಗಡೆ ಆಟ ಆಡ್ಕೊಂಡಿದ್ದು ಹೋಗ್ತೀರಿ. ನಾನು ಒಬ್ಬಳಿದ್ರೆ ಸಾಕು ನನ್ನ ಮಗನಿಗೆ ಟೈಮ್ ಪಾಸು. ನಾನು ಎಲ್ಲ ಥರ ಅವನ ಜೊತೆ ಆಟ ಆಡಿಕೊಂಡು ಎಲ್ಲ ಥರನೂ ಟೈಮ್ ಪಾಸ್ ಮಾಡ್ತೀನಿ. ನನಗಂತೂ ಟೈಮ್ ಪಾಸೇ ಆಗಲ್ಲ ಮನೇಲಿ. ಹಾಗಾಗಿನೇ ಇವಾಗೆಲ್ಲ ಲಾಗ್ಸು ಯೂಟ್ಯೂಬರ್ ಆಗೋಣ ಅಂತ ಏನೋ ಒಂದು ಇದು ಮಾಡ್ತಿರೋದು ಅಷ್ಟೇ. ಈಗೆಲ್ಲ ಲಾಗ್ಸ್ ಮಾಡ್ತಿರೋದ್ರಿಂದ ಏನಾದರೂ ಕೆಲಸ ಮಾಡೋದಕ್ಕೂ ಇಂಟ್ರೆಸ್ಟ್ ಬರ್ತಿದೆ. ಮುಂಚೆಲ್ಲ ಬೋರ್ ಹೊಡಿಯೋದು, ಯಾವಾಗಲೂ ಮಾಡಿದ್ದೇ ಮಾಡ್ಬೇಕು ಕೆಲಸ ಅಂತ ಅನಿಸೋದು. ಈಗ ಓಕೆ ಪರವಾಗಿಲ್ಲ ಮಾಡ್ಕೊಂಡು ಹೋಗ್ತೀನಿ. ಮಗಳು ಅವನೆಲ್ಲೋ ಪೇಂಟ್ ಇಟ್ಟಿದ್ದ, ಪೇಂಟ್ ಬ್ರಷು, ಅದನ್ನ ಎತ್ಕೊಂಡು ಆಡ್ತಾಯಿದ್ಲು. ಸರಿ ಕಿತ್ಕೊಳ್ಳೋಳು ಅಳ್ತಾಳೆ ಅಂತ ಹೇಳಿಬಿಟ್ಟು ಅವ್ನಿಗೆ ಹೇಳ್ದೆ ಕಿತ್ಕೊಳ್ಳೋದಕ್ಕೆ. ಒಂದು ಇದು ಮಾಡೋಣ ಅಂದ್ಬಿಟ್ಟು ಅಳೋದನ್ನ ವೀಡಿಯೋ ಮಾಡೋಣ ಅಂತ. ಅದಕ್ಕೆ ಕಿತ್ಕೊಂಡು ಜೋರಾಗಿ ಕಿರ್ಚುತ್ತಿದ್ದಾಳೆ. ರಾಕ್ಷಸಿ ಅಂತ ಹೇಳಲ್ವ, ಮುದ್ದು 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 ರಾಕ್ಷಸಿ ನನ್ನ ಮಗಳು. ಯಾರು ಬಂದರೂ ಅದೇ ಕಮೆಂಟ್ಸ್ ಹೇಳ್ತಾರೆ, ಗಯ್ಯಾಳಿ ಫಸ್ಟೇ ನಿನ್ನ ಮಗಳು ಅದು ಇದು ಅಂತ. ಬಟ್ ಏನೂ ಮಾಡೋಕ್ಕಾಗಲ್ಲ, ಹೆಣ್ಮಕ್ಳಲ್ವಾ. ಮದುವೆ ಆಗೋವರೆಗೂ ಹಾಗೇ ಇರ್ತಾರೆ. ಮದುವೆ ಆದಮೇಲೆ ಫುಲ್ಲು ಚೇಂಜ್ ಆಗಿಬಿಡ್ತಾರೆ. ಆವಾಗ ಒಂಥರ ಡಿಸ್ಪ್ಲೈನ್ ಬಂದುಬಿಡುತ್ತೆ. ಹೀಗೇ ಇರೋದು ನನ್ನ ಮಗಳು, ಹೀಗೇ ಇರಬೇಕು ನನ್ನ ಮಗಳು. ಹಾಗೆ ರಾಗುಗೆ ಶುಕ್ರವಾರ ಓಣಮ್ ಇತ್ತು ಅಂತ ಹೇಳಿದರು. ಅವನು ರೆಡಿ ಮಾಡಿಬಿಟ್ಟು ಅಲ್ಲಿ ಪೂಜೆ ಕಳಿಸ್ಬಿಟ್ಟು ನಾನು ಬೇರೆ ಪೂಜೆಗೆ ಹೋಗಿದ್ದೆ. ಆ ವೀಡಿಯೋಸ್ ಎಲ್ಲ ಇವತ್ತು ಓಣಮ್ ಅಂದ್ಬಿಟ್ಟು ಇವತ್ತು ನನಗೆ ಕಳಿಸಿದ್ದಾರೆ, ಅಪ್ಡೇಟ್ ಮಾಡಿದ್ದಾರೆ ವಾಟ್ಸಪ್ಪಲ್ಲಿ, ಇನ್ಸ್ಟಾದಲ್ಲಿ. ಹಾಗಾಗಿ ಇದರಲ್ಲಿ ಹಾಕಿದೆ. ಇವರೆಲ್ಲ ಅವ್ನ ಕ್ಲಾಸ್ಮೇಟ್ಸು. ಬಟ್ ಒಂದು ಹುಡುಗನ ಹೆಸರು ಮಾತ್ರ ನನ್ನ ಮಗ ಹೇಳ್ತಾ ಇರ್ತಾನೆ. ಆ ಹುಡುಗನ ಹೆಸರು ಬಂದು ಹೂಂತತ ಬೊಮ್ಮ ಅಂತ ಹೇಳ್ತಾನೆ. ನಿಜವಾಗ್ಲೂ ಆ ಹುಡುಗನ ಹೆಸರು ನನಗೆ ಗೊತ್ತೇ ಇಲ್ಲ. ಅವ್ನು ಹೇಳೋದದೇ, ಅದನ್ನು ಮಾತ್ರ ನಾನು ಸುಮ್ಮನೆ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ. ಅವನಿಗೆ ಲೈಫ್ ಟೈಮ್ ತೋರಿಸ್ಬೇಕನ್ಬಿಟ್ಟು ಹೂಂತತ ಬೊಮ್ಮ ಅಂತ ಹೇಳ್ತಾನೆ. ಅವರ ಫ್ರೆಂಡ್ ಹೆಸರು ಎಷ್ಟು ಕ್ಯೂಟಾಗಿ ಹೇಳ್ತಾನೋ. ಒಂದ್ಸಲ ಅವನ ಕೈಲೇ ವೀಡಿಯೋ ಮಾಡಿಸ್ತೀನಿ, ಅವ್ನ ವಾಯ್ಸ್ ರೆಕಾರ್ಡ್ ಮಾಡಿಸ್ತೀನಿ. ಮತ್ತು ಇಲ್ಲಿ ಸಾಂಗ್ ಹಾಕಿ ಬಿಟ್ಬಿಟ್ಟಿದ್ರು ಮಕ್ಕಳಿಗೆಲ್ಲ ಡ್ಯಾನ್ಸ್ ಮಾಡೋದಕ್ಕೆ. ಮಗ ಬಂದು ಮನೇಲಿ ಹೇಳ್ದೆ, ನಾನು ಡ್ಯಾನ್ಸ್ ಮಾಡಿದೆಮ್ಮ, ಟೀಚರ್ಸ್ ಎಲ್ಲ ಕ್ಲ್ಯಾಪ್ ಮಾಡಿದ್ರು, ವೆರಿ ಗುಡ್ ಅಂದರು, ಖುಷಿ ಆಯಿತು ಅಂತ. ಎಲ್ಲರಿಗೂ ಸ್ಟಾರ್ಟಿಂಗ್ ಡ್ಯಾನ್ಸ್ ಮಾಡಿ ಸುಸ್ತಾಗ್ಬಿಟ್ಟಿದೆ. ನನ್ನ ಮಗ ಮಾತ್ರ ಡ್ಯಾನ್ಸ್ ಮಾಡ್ತಾನೆ ಇದ್ದಾನೆ. ಇನ್ನೂ ಸ್ಟಾರ್ಟಿಂಗ್ ಸೇರಿಕೊಂಡಿರೋದು, ಅಷ್ಟಾಗಿ ಮಾಡಲ್ಲ. ಬಟ್ ಅಷ್ಟು ಮಾಡೋದೇ ನನಗೊಂದು ಖುಷಿ. ಭಯ ಪಡದೆ ಎಲ್ಲರ ಹತ್ರ ಮಿಂಗಲ್ ಆಗೋದು ಮತ್ತು ಎಲ್ಲರ ಮುಂದೆ ಮಾತಾಡೋದು. ಸ್ಟೇಜ್ ಫಿಯರ್ ಒಂದು ಇರಬಾರ್ದು ಅವನಿಗೆ. ಅದು ಒಂದು ನನಗೆ ಕಲಿಸ್ಬೇಕು ಅಂತ ತುಂಬಾ ಇದು. ನಮ್ಮ ಅತ್ತೆನೂ ಅಷ್ಟೇ ತುಂಬಾ ಹೇಳ್ಕೊಟ್ಟು ಇದು ಮಾಡ್ತಾರೆ, ಕಲಿಸ್ಕೊಡ್ತಾರೆ. ಸಿಕ್ಕಾಪಟ್ಟೆ ಡ್ಯಾನ್ಸ್ ಮಾಡಿ ಬಿಸಾಕ್ಬಿಟ್ಟಿದ್ದಾನೆ ಅವನಂತೂ. ಅವ್ರ ಟೀಚರ್ಸು ಪಾಪ ಡ್ಯಾನ್ಸ್ ಮಾಡ್ತಿದ್ದಾರೆ. ಇದರಲ್ಲಿ ವೀಡಿಯೋದಲ್ಲಿ ಕಳಿಸಿಲ್ಲ, ಬೇರೆ ವೀಡಿಯೋದಲ್ಲಿ ಪೋಸ್ಟ್ ಮಾಡಿದರು. ಇವತ್ತು ನೋಡಿದೆ ವಾಟ್ಸಪ್ ಸ್ಟೇಟಸಲ್ಲಿ, ಅವ್ರದ್ದೇ ಸ್ಕೂಲ್ ಸ್ಟೇಟಸಲ್ಲಿ ಅವ್ರ ಟೀಚರ್ಸೂ ಡ್ಯಾನ್ಸ್ ಮಾಡಿದರು. ಎಲ್ಲ ಥರ ಚೆನ್ನಾಗಿ ಮಾಡ್ತಾರೆ ಸೆಲೆಬ್ರೇಷನ್ಸ್ ಎಲ್ಲನೂ. ಇವಾಗೆಲ್ಲ ಸ್ಕೂಲಲ್ಲೂ ಕಾಮನಾಗಿ ಮಾಡ್ತಾರೆ. ಬಟ್ ಇಲ್ಲಿ ನನಗೆ ತುಂಬ ಇಷ್ಟ ಆಗುತ್ತೆ. ಒಂದೊಂದು ಸ್ಕೂಲಲ್ಲಿ ಒಂದೊಂದು ಥರ ಡಿಫ್ರೆಂಟಾಗಿರುತ್ತೆ. ಎಲ್ಲ ಮಕ್ಕಳು ಕ್ಯೂಟಾಗಿ ಮುದ್ದಾಗಿ ರೆಡಿಯಾಗಿ ಬರ್ತಾರೆ. ಎಲ್ಲದಕ್ಕೂ ಇವನ್ನ ಚೆನ್ನಾಗಿ ರೆಡಿಯಾಗಿ ಮಾಡಿ ಕಳಿಸ್ತೀನಿ. ಯಾಕಂದರೆ ಅಲ್ಲಿರೋ ಟೀಚರ್ಸ್ ಆಗಲಿ, ಬೇರೆ ಸ್ಟೂಡೆಂಟ್ಸ್ ಆಗಲಿ, ಇವನಿಗಿಂತ ಚೆನ್ನಾಗಿ ಬರಬೇಕಂತ ಎಲ್ಲ ಪೇರೆಂಟ್ಸು ಕಾಂಪಿಟೇಷನ್ ಟೈಪೇ. ಹಾಗಾಗಿ ನಾನು ಅವನು ಚೆನ್ನಾಗಿ ರೆಡಿ ಮಾಡಿ ಕಳಿಸ್ತೀನಿ. ಅಕ್ಕ ಹೊಲ್ದಿರೋದು ಅದು ಶರ್ಟು ತುಂಬಾ ಚೆನ್ನಾಗಿದೆ. ಎವ್ರಿ ಟೈಮ್ ಇಂಥ ಕಲರೇ ಹಾಕೊಬರ್ಬೇಕಂತ ಹೇಳ್ತಾರೆ. ವೈಟ್ ಇಲ್ಲಾಂದರೆ ಕ್ರೀಮ್ ಹೇಳಿದರು. ಸೊ ಅಕ್ಕ ಹೊಲ್ದಿರೋದೇ ಇತ್ತು, ಕ್ರೀಮ್ ಕಲರ್ ಇತ್ತು ಅಂದ್ಬಿಟ್ಟು ಅದನ್ನೇ ಹಾಕಿ ಕಳಿಸಿದ್ದೀನಿ ಅವನಿಗೆ. ಪರ್ಫೆಕ್ಟಾಗಿ ಅವ್ನ ಸೈಜ್ಗೆ ಹೊಲ್ದಿದ್ದಾಳು ಅವಳು. ಥ್ಯಾಂಕ್ ಯು ಆಲ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.